ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅತಿಥಿ ಶಿಕ್ಷಕರ ನೇಮಕಾತಿ ಟಿ ಕಡ್ಡಾಯ ಈ ಸುದ್ದಿ ಕೂಡ ಬರ್ತಾ ಇದೆ. ಏನು ತಿಳಿಸ್ಕೊಡ್ತೀವಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಪರ್ಧಾಕರ್ಷ ಅಕಾಡೆಮಿ ಸೇರಿ ಸಾಕಷ್ಟು ಜನರು ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಮನವಿ ಅಷ್ಟೇ, ಅದನ್ನ ತೆಗೆದುಕೊಳ್ತಾರ ಇಲ್ವೋ ಗೊತ್ತಿಲ್ಲ. ಏನಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ಏನ್ ಮಾಡ್ತಿದ್ದಾರೆ ಸರ್ಕಾರದವರು, ಬರೋಬ್ಬರಿ 40,000 ಗೆಸ್ಟ್ ಲೆಕ್ಚರ್ಸ್ ನ ನೇಮಕಾತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಟಿ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ನಿಯಮಗಳಿಗೆ ವಿರುದ್ಧವಾಗಿ ನಡೆದಿದೆ. ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಅದನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಟಿ ಕಡ್ಡಾಯ ಅಂತ ಇದೆ. ಇಲ್ಲಿ ಟಿ ಉತ್ತೀರ್ಣರಾಗಿದ್ದವರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಕೂಡ ಸಾಕಷ್ಟು ಜನಕ್ಕೆ ಇನ್ನು ಇರೋದು ಸರ್ಕಾರಿ ನಿಮಗೆ ಗೊತ್ತಿರೋಗೆ ನೇಮಕಾತಿ ಆಗೋದೇ ಕಡಿಮೆ. ಅಲ್ಲಿ ಪಾಸ್ಔಟ್ ಆಗಿರೋ ಜಾಸ್ತಿ. ಆ ನಿಟ್ಟಿನಲ್ಲಿ ಟಿಟಿನ ಮಾಡಬೇಕು ಅಂತೇಳಿ ಮನವಿ ಕೂಡ ಕೊಟ್ಟಿದ್ದಾರೆ. ಸರ್ಕಾರದಿಂದ ಡಿಸಿಷನ್ ತೆಗೆದುಕೊಳ್ಬೇಕು. ಶಾಲಾ ಆಯುಕ್ತ ಲೈಕ್ ಶಿಕ್ಷಣ ಇಲಾಖೆ ಆಯುಕ್ತರು ಡಿಸಿಷನ್ ತೆಗೆದುಕೊಳ್ಬೇಕು. ಆನ್ಲೈನ್ ನಲ್ಲಿ ನೇಮಕಾತಿ ಮಾಡಬೇಕು. ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಬೇಕಾಬಿಟ್ಟಿ ಕೂಡ ಆಗ್ತದೆ, ಇನ್ಫ್ಲೂಯೆನ್ಸ್ ನಡೀತದೆ. ಇಲ್ಲಿ ಯಾವುದೇ ರೀತಿ ನಿಯಮಗಳನ್ನ ಫಾಲೋ ಅಪ್ ಮಾಡ್ತಲ್ಲ. ಈ ರೀತಿ ಕ್ವಾಲಿಫಿಕೇಶನ್ ಏನೂ ಇಲ್ಲ. ಸಿಕ್ಕವ್ರನ್ನ ಬೇಕಾದವ್ರನ್ನ ಅವರು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಕೂಡ ಅವ್ರನ್ನ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಮನವಿ ಕೂಡ ಕೊಟ್ಟಿದ್ದಾರೆ. ಈ ಬಾರಿ 40,000ಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. 12,500 ರೂಪಾಯಿ ಗೌರವಧನ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಮನವಿ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಟಿ ಕಡ್ಡಾಯಗೊಳಿಸಬೇಕು, ಆನ್ಲೈನ್ ಮುಖಾಂತರ ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕು. ಇಲ್ಲಿ ಬೇಕಾಬಿಟ್ಟಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಒಂದು ಕಡೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಈ ರೀತಿ ಕೂಡ ಮಾಡ್ತಾರೆ. ಅದನ್ನ ಸರಿಪಡಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿಯಾಗಿ ನಡೆಸಿದ್ರೆ ಉತ್ತಮ. ಬಿಕಾಸ್ ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋ ಕಾರಣ ಇದನ್ನ ನಡಿಬೇಕು. ಥ್ಯಾಂಕ್ ಯು.